ನೀರು ನಿಂತ್ರ ಕೆಡ್ತದಂತೆ, ಸ್ವಾಮಿ ಕುಂತ್ರ ಕೆಡ್ತಾನ ಅಂತ. ಇಲ್ಲಿ ಭೀಮಾ ನದಿ ಹರಿತಾ ಇದೆಯಲ್ಲ ನಿಮ್ಮೂರಿನ ಮುಂಭಾಗದಲ್ಲಿ, ಆ ಭೀಮಾ ನದಿ ನಿರಂತರವಾಗಿ ಹರಿತಾ ಇರಬೇಕು. ಆ ನೀರು ಹರಿತಾ ಇದ್ರೆ ಅದು ಸ್ವಚ್ಛವಾಗಿರ್ತದೆ. ನೀರು ನಿಂತುಕೊಂಡಿತ್ತು ಅಂದರೆ, ನೀರು ಯಾವಾಗ ಸಂಗ್ರಹವಾಗುವುದಕ್ಕೆ ಪ್ರಾರಂಭವಾಯಿತೋ ಆವಾಗ ನೀರು ಮಲಿನವಾಗ್ತದೆ. ನೀರು ನಿಂತು 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 ಕೊಳೆಯೋದಕ್ಕೆ ಪ್ರಾರಂಭವಾಗ್ತದೆ. ಅದರಿಂದ ಹೊಲಸು ವಾಸನೆ ಬರುವುದಕ್ಕೆ ಪ್ರಾರಂಭವಾಗ್ತದೆ. ಹಾಗಾಗಿ ನೀರು ಹರಿತಾ ಇರಬೇಕು. ಜಂಗಮ ಮಹಾತ್ಮರು, ಯೋಗಿಗಳು, ತ್ಯಾಗಿಗಳು ಅವರು ನಿರಂತರವಾಗಿ ಸಂಚರಿಸುತ್ತಲಿರಬೇಕು ಅಂತ. ಸಂಚರಿಸುತ್ತಲಿರಬೇಕು. ಅವರು ಕೂತ್ಕೊಂಡ್ರೆ ಕೆಡ್ತಾರ, ನೀರು ನಿಂತ್ರೆ ಕೆಡ್ತದೆ. ಜಂಗಮ ಇದರ ಅರ್ಥವೇ ಸಂಚರಿಸು, ಸಂಚರಿಸುವವನು ಅಂತ. ನಿರಂತರವಾಗಿ ಚರಿಸುವವನು ಅಂತ ಅರ್ಥ. ನಿರಂತರವಾಗಿ ಏನೆಲ್ಲ ಸಾಧನೆಯನ್ನು ಮಾಡಿರುವಂಥ ಮನುಷ್ಯನ ಒಂದು ವಿಚಿತ್ರ ರೀತಿ ಏನಂದ್ರ ಮಾನವೀಯತೆ ಮರೆತಿದ್ದಾನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳ್ತಾರೆ, ಮ್ಯಾನ್ ಹ್ಯಾಸ್ ಲರ್ನ್ ಟು ಫ್ಲೈ ಲೈಕ್ ಎ ಬರ್ಡ್ ಇನ್ ದ ಏರ್, ಹಿ ಹ್ಯಾಸ್ ಲರ್ನ್ ಟು ಸ್ವಿಮ್ ಲೈಕ್ ಎ ಫಿಶ್ ಇನ್ ದಿ ವಾಟರ್, ಬಟ್ ಹಿ ಹ್ಯಾಸ್ ನಾಟ್ ಲರ್ನ್ ಟು ಲಿವ್ ಲೈಕ್ ಎ ಮ್ಯಾನ್ ಅಂತ. ಮನುಷ್ಯ ಆಕಾಶದಲ್ಲಿ ಹಕ್ಕಿಯ ಹಾಗೆ ಹಾರುವುದನ್ನು ಕಲ್ತಿದ್ದಾನೆ, ನೀರಿನಲ್ಲಿ ಮೀನಿನ ಹಾಗೆ ಈಜುವುದನ್ನು ಕಲ್ತಿದ್ದಾನೆ. ಆದರೆ ಮನುಷ್ಯ ಮನುಷ್ಯನಾಗಿ ಬದುಕುವುದನ್ನ, ಮನುಷ್ಯ ಮನುಷ್ಯರನ್ನ ಪ್ರೇಮ ಮಾಡುವುದನ್ನ ಕಲ್ತಿಲ್ಲ. ಇದೇ ನಾಡಿನೊಳಗ, ಇದೇ ತಾಲೂಕಿನೊಳಗ ಮಹಾದಾಸೋಯಿ ಶರಣಬಸವೇಶ್ವರ ಆಗಿ ಹೋದರು. ಎಂಥ ಮಹಾತ್ಮರು ಶರಣಬಸವೇಶ್ವರರು. ಮದುವೆಯಾದ ಸ್ವಲ್ಪ ದಿನಗಳಲ್ಲಿ ತಮ್ಮ ದೊಡ್ಡಪ್ಪ ಅವನು ಹೆಂಡತಿ ಮಾತ ಕೇಳಿದ್ನಂತ ನೋಡ್ರಿ. ಹೆಂಡತಿ ಮಾತು ಕೇಳದೇ ಇರುವಂಥ ಗಣಮಗನ ಈ ಜಗತ್ನಾಗ ಇಲ್ಲ ಅಂತ ತಿಳ್ಕೊರಿ ನೀವು. ನಾನು ಒಂದು ಊರಾಗ ಹೇಳಿದೆ, ಯಾರು ಹೆಂಡತಿ ಮಾತು ಕೇಳೋದಿಲ್ಲ ಅವ್ರು ಈ ಕಡೆ ಬರ್ರಿ, ಕೇಳೋರೆಲ್ಲ ಈ ಕಡೆ ಬರ್ರಿ ಅಂದು ಕೂಡ 199 ಮಂದಿ ಈ ಕಡೆನ ಬಂದ್ಬಿಟ್ರು. ಎಲ್ಲಾರು ಕೇಳೋರ. ಒಬ್ಬ ನಡಬರ್ಕ್ ಕುಂತಿದ್ದ, ಅವನು ಈ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಕಾಣ, ರಾಮನಾಥ ಅಂತ ಕುಂತಿದ್ದವ. ನಾ ಅಂದೆ, ನೀ ಏನು ಕೇಳವು ಇನ್ನು ಕೇಳಲಾರ್ದವ ಮರ ನಡಬರ್ಕ್ ಯಾಕೆ ಕೂತೀನಿ ನೀನು ಅಂದೆ. ನಾನು ಇಲ್ರಿ ಅಲ್ಲಿ ಕುಂತಾಳ ನನ್ನ ಹೆಂಡ್ತಿ, ಅವಳನ್ನ ಕೇಳ್ಬೇಕಂತ ಮಾಡಿ ನೀನು ಈ ಕಡೆ ಹೋಗ್ಲೇನು ಈ ಕಡೆ ಹೋಗ್ಲಿ ಅಂದವ. ಹೆಂಡತಿಯ ಮಾತನ್ನ ಕೇಳದೆ ಇರುವಂಥವ್ರು ಯಾರು ಇಲ್ಲ. ಎಲ್ಲರೂ ಕೇಳೋರು, ಎಲ್ಲರೂ ಕೇಳೋರು. ನೋಡಿ, ಶರಣಬಸವೇಶ್ವರರ ಸಹೋದರರಾಗಿರುವಂಥ ದೊಡ್ಡಪ್ಪನವರು ಹೆಂಡತಿಯ ಮಾತನ್ನ ಕೇಳಿ ಏನ್ ಮಾಡಿದ್ರು, ಶರಣಬಸವೇಶ್ವರರ ಹತ್ರ ಬಂದು, ಅಣ್ಣ ನನ್ನ ಭಾಗಕ್ಕೆ ಬರುವಂಥ ಸಂಪತ್ತನ್ನೇ ಕೊಡಬೇಕು ಅಂದರು. ಶರಣಬಸವೇಶ್ವರರು ಅವರು ತೂಗು ಉಯ್ಯಾಲೆಯಲ್ಲಿ ಕೂತಿದ್ರು. ತಮ್ಮನಿಗೆ ಹೇಳಿದ್ರು, ನಾ ಕೊಡೋದಿಲ್ಲ ಅಂದ್ರು. ಅವರು ನಾನು ಕೊಡೋದಿಲ್ಲಪ್ಪ, ಕೊಡುವುದಕ್ಕೆ ನಾನೇ ಯಾರಪ್ಪ, ನಿನಗೆ ಯಾವ್ಯಾವುದು ಬೇಕಾಗಿದೆಯೋ ಅದು ಎಲ್ಲವನ್ನು ತೆಗೆದುಕೊಂಡು ನಿನಗೆ ಬೇಡವಾಗಿರುವಂಥದ್ದು ಏನಾದ್ರೂ ಇದ್ರೆ ಅದನ್ನ ಈ ಶರಣನಿಗೆ ಕೊಡು ಅಂದ್ರ ಅಪ್ಪ ಅವರು, ಶರಣಪ್ಪನವ್ರು. ಎಂಥ ಶರಣರವರು. ಅವಾಗ ಹೆಂಡತಿ ಬಂದು, ಊರಾಗಿದ್ದ ಮನೆ ನಮಗ, ಊರು ಮುಂದಿರುವಂಥ ಚೆನ್ನಾಗಿ ಬೆಳೆಯುವಂಥ ಹೊಲ ನಮಗ, ಕರಿಕಿ ಬೆಳೆಯುವಂಥ ಹೊಲ ನಿಮಗ, ಹಾಳು ಬಿದ್ದಿರುವಂಥ ಮನಿ ನಿಮಗ. ಶರಣಬಸವೇಶ್ವರರು ಹೊತ್ತು ಮುಳುಗಿ ಕತ್ತಲಾಗಿತ್ತು, ಮನೆ ಬಿಟ್ಟು ಹೊರಟ್ರಂತ. ಅವರು ಮನೆ ಬಿಟ್ಟು ಹೊರಟ್ಬಿಟ್ರು. ಹೆಂಡತಿ ಮಾದಮ್ಮ ಊರು ಮುಂದೆ ಇರುವಂಥ ಅಗಸಿಯಲ್ಲಿ ನೀರು ತುಂಬ್ಕೊಂಡು ಬರ್ತಿದ್ರು. ದೊಡ್ಡ ತಾಮ್ರದ ಕೊಡ ಆಗಿನ ಕಾಲಕ್ಕೆ. ಈ ಕೊಡ ಇಲ್ಲಿ ಕೊಡ ಹೊತ್ಕೊಂಡ್ಬರೋ ಹೆಣ್ಮಕ್ಳೆಲ್ಲ ಅದಾರೀ. ಈಗ ಇಡ್ಲಿ ವಡ ಪ್ಲಾಸ್ಟಿಕ್ ಕೊಡ ಆಗ್ಯಾವ ಈಗೆಲ್ಲ. ಎಲ್ಲ ಕೊಡನೇ ಇಲ್ಲ, ತಾಮ್ರದ ಕೊಡನ ಇಲ್ಲಿ ಇಲ್ಲವೇ ಇಲ್ಲ. ಮಾದಮ್ಮನವ್ರು ಬಂದರೆ ಅಪ್ಪ ಅವರು ಶರಣಬಸವೇಶ್ವರರು ಆ ಕೊಡಗಳನ್ನು ಕೆಳಗಿಳಿಸಿ, ಮಾದಾ ಅಂದ್ರವ್ರು. ಸ್ವಾಮಿ ಅಂದ್ಲ ತಾಯಿ, ನಿನ್ನನ್ನು ಕೇಳದೆ ನಾನು ನನ್ನ ತಮ್ಮನಿಗೆ ಎಲ್ಲ ಸಂಪತ್ತನ್ನು ಕೊಟ್ಟುಬಿಟ್ಟಿದ್ದೇನೆ ಅಂದರು. ಅಯ್ಯೋ ಭಾಳ ಸಂತೋಷ ಆತ್ರಿ ಅಂದರು. ಅವರು ಎಂಥ ಹೆಣ್ಮಗು.
ಬಹಳ ಸಂತೋಷ ಆತು. ತಮ್ಮ ಕೊರಳಾಗಿರುವಂತ 16 ತೊಲೆ ಬಂಗಾರದ ತಾಳಿಯನ್ನು ಕೂಡ ಇದು ಒಂದು ನಿಮ್ಮ ತಮ್ಮನಿಗೆ ಕೊಟ್ಬಿಡ್ರಿ, ಇದು ನನಗೆ ಬೇಡ, ನಾನು ಮದುವೆಯಾಗಿರುವುದು ಸಾಲೋಕ್ಯ ಮನೆತನದ ಶರಣ ಬಸವೇಶ್ವರರನ್ನಲ್ಲ, ಕಲಿಕೇರಿಯ ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಶಿಷ್ಯನಾಗಿರುವಂತ ಮಹಾದಾಸೋಹಿ ಶರಣ ಬಸವೇಶ್ವರರನ್ನ ನಾ ಮದುವೆ ಆಗಿದ್ದೇನೆ. ಮಾದಮ್ಮನವರು ದೊಡ್ಡಪ್ಪನವ್ರನ್ನ ಕರೆದ್ರಂತ, ತಮ್ಮ ಅತ್ತಿಗೆಮ್ಮ ನಾ ಕೇಳಿದ್ದು ಕೊಡ್ತೀಯನಪ್ಪ. ಏನು ನೋಡಪ್ಪ, ಈ ಮನೆಯೊಳಗ ಶರಣರಿಗೆ ಜನ್ಮವನ್ನು ಕೊಟ್ಟಿರುವಂತ ಏನು ನನ್ನ ಅತ್ತೆ ಮಾವಂದಿರದಾರಲ್ಲ, ಅವರನ್ನ ನನ್ನ ಭಾಗಕ್ಕೆ ಕೊಟ್ಬಿಡಪ್ಪ, ಸಾಕು, ಹೊಲ ಮನಿ ಬೇಡ ಅಂದ್ರವ್ರು. ಪ್ರಾಮಾಣಿಕವಾಗಿ ಹೇಳ್ರಿ, ಯಾವ ಸೊಸೆ ಅತ್ತೆ ಮಾವನ್ ನಮ್ಮ ಭಾಗಕ್ಕೆ ಇರ್ಲಿ ಅಂತ ಕೇಳ್ಯಾರ? ಮತ್ತು ಅವ್ರ ಹೆಸರಲ್ಲಿ ಏನಾದರೂ 10 ಎಕರೆ ಇದ್ರೆ ಕೇಳಿರ್ಬೋದು. ಅವ್ರ ಹೆಸರಲ್ಲಿ ಏನಾದರೂ ಹೊಲ ಬಿಟ್ಟಿದ್ರ, ಮನಿ ಬಿಟ್ಟಿದ್ರ, ಬಂಗಾರ ಇದ್ರ, ಅವ್ರಿಗೆ ಪಗಾರ ಬರ್ತಿದ್ರ, ಹಿರಿಯರು ನಮ್ಮ ಹತ್ರ ಇರ್ಲಾಡ್ರಿ ಪಗಾರ ಬರೋ ತನಕ. ಪಗಾರ ನಿಂತ ಮೇಲೆ ನೀವು ಕರ್ಕೊಂಡು ಹೋಗ್ರಿ. ನೋಡಿ, ಮಾದಮ್ಮನವ್ರು ಕರ್ಕೊಂಡು ಬಂದರು. ಕರಿಕಿ ಬೆಳೆಯುವಂಥ ಹೊಲದಾಗ ಜೋಳ ಬಿತ್ತಿದ್ರು. ಬೆಳೆದು ನಿಂತಿತ್ತಂತ ಜೋಳ ಆಕಾಶದ ಎತ್ತರಕ್ಕೆ ಮುತ್ತಿನ ಕಾಳಿನಂಗ ಜೋಳ ಬೆಳೆದು ನಿಂತಿತ್ತು, ತೆನೆಗಳನ್ನು ಹಾಕಿತ್ತು. ಆದ್ರೆ ದನ ಆ ಹೊಲದಾಗೆಲ್ಲ ಬಂದು ದನಗಳನ್ನ ಕಾಯಕ್ಕೆ ಯಾರೂ ಇಲ್ಲ, ಹಕ್ಕಿ ಪಕ್ಷಿಗಳನ್ನ ಕಾಯುವುದಕ್ಕೆ ಯಾರೂ ಇಲ್ಲ. ಶರಣ ಬಸವೇಶ್ವರರು ಹೊಲಕ್ಕೆ ಹೋದ್ರಂತೆ. ಹೊಲಕ್ಕೆ ಹೋಗಿ ನೋಡಿದ್ರಂತ, ಕಾಳುಗಳನ್ನು ತಿಂದಿರುವಂತ ಪಕ್ಷಿಗಳು ಪ್ರಾಣ ಕಳ್ಕೊಂಡು ಹೊಲದಾಗ ಬಿದ್ದಿದ್ದು, ಕುಡಿಯೋದಕ್ಕೆ ನೀರಿಲ್ಲ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಹೊಲದ ಮೂಲೆ ಮೂಲೆಗೆ ನೀರುಗಳನ್ನು ತುಂಬುವುದಕ್ಕಾಗಿ ರಂಜಿನೇಗೆಗಳನ್ನ ಗಡಿಗೆಗಳನ್ನಿಟ್ಟು ಪ್ರತಿನಿತ್ಯ ನೀರನ್ನು ಹಾಕಿ ಶರಣಪ್ಪನವರು ಕೈ ಮುಗಿದು ಪಕ್ಷಿಗಳನ್ನ ಕರೆದ್ರಂತ, ಈ ಹೊಲದಾಗಿರುವಂತ ಕಾಳುಗಳನ್ನು ತಿಂದು ನೀರು ಕುಡಿದು ನನ್ನ ಹೊಲದಾಗ ಇರ್ರಿಯಪ್ಪ, ಬೇರೆ ಯಾರು ಹೊಲಕ್ಕೂ ಹೋಗ್ಬಾಡ್ರಿ ಅಂದ್ರಂತ ಶರಣಪ್ಪನವ್ರು. ನಾವು ನೀವಾದ್ರ ನಿಮ್ಮ ಹೊಲದಾಗೂ ಜೋಳ ಬೆಳೆದಿರ್ತೈತಿ, ನಿಮ್ಮ ಹೊಲದಾಗೂ ತೊಗರಿ ಬೆಳೆದಿರ್ತಾವು. ಜೋಳ ಬೆಳೆದಾಗ ಪಕ್ಷಿಗಳು ಬಂದ್ರೆ ನೀವೇನು ಮಾಡ್ತೀರಿ? ಅಣ್ಣಾರು ನೀವೇನು ಮಾಡ್ತೀರಿ? ಬರ್ಯಪ್ಪ ಅಂತ ಕರಿತೀರಿ, ಯಾರಾದ್ರೂ ಕೈ ಮಾಡಿ ಏ ಬರ್ಯಪ್ಪ ಅಂತ, ಹೌದಲ್ರಿ? ಹಲಗಿ ಬಾರಿಸ್ತಾರ, ಡಬ್ಬಿ ಬಾರಿಸ್ತಾರ, ಇನ್ನೂ ಕೆಲವು ಮಂದಿ ಮ್ಯಾಲೆ ನಿಂತ್ಕೊಂಡು ಹ್ಯಾ ಹೂ ಅಂತಾರ ನೋಡ್ರಿ. ಚಿರುವುದಿಲ್ಲ, ಜೋರಾಗಿ ಕ್ಯಾಕಿ ಹೊಡಿತಿರ್ತಾರ ನೋಡ್ರಿ. ಜೋರಾಗಿ ಚೀರ್ತಾರ. ಮತ್ತು ಶರಣ ಪುಟ್ಟಿದ್ದ ತಾಲೂಕಿನಾಗ. ಮತ್ತು ಕಲಬುರ್ಗಿಗೆ ಹೋದಾಗ ಶರಣನ ದೇವಸ್ಥಾನಕ್ಕೆ ಹೋಗ್ಬೇಕು, ಅಪ್ಪನ ದೇವಸ್ಥಾನಕ್ಕೆ ಹೋಗೋದು. ಹಕ್ಕಿಗಳು ಬಂದರೆ, ಪಕ್ಷಿಗಳು ಬಂದರೆ, ದನ ಕರುಗಳು ಬಂದರೆ ಅವುಗಳನ್ನ ಕೈ ಮಾಡಿ ಶರಣ ಬಸವೇಶ್ವರರು ಕರೆದರು. ಅದಕ್ಕೆ ಕರುಣವಿರಲಿ ಜೀವರೋಳ್ ಅಂತಂದ್ರು ನಿಜಗುಣ ಶಿವಗಳು. ಕರುಣೆ ಇರಬೇಕು ಪ್ರತಿಯೊಂದು ಜೀವಿಯ ಮೇಲೆ, ಜೀವದ ಮೇಲೆ ನಮಗ ಕರುಣೆ ಇರಬೇಕು, ಪ್ರೇಮ ಇರಬೇಕು. ಕೆಟ್ಟದ್ದನ್ನ ಮಾಡುವಂಥವರು, ಪ್ರಾಣಿ ಹಿಂಸೆ ಮಾಡುವಂಥವರು, ಪಕ್ಷಿಗಳನ್ನ ಕೊಂದು ಆನಂದ ಪಡುವಂಥವರು ಶಿವಸಿದ್ಧ ಬಸವೇಶ್ವರರ ಮಾತುಗಳನ್ನ ಕೇಳಿ ತಮ್ಮ ಜೀವನದ ವೃತ್ತಿಯನ್ನಲ್ಲ ಪ್ರವೃತ್ತಿಯನ್ನ ಬದಲಾವಣೆ ಮಾಡಿಕೊಂಡ್ರು. ತಾವು ಹಾಕ್ಕೊಂಡಿರುವಂಥ ಬಟ್ಟೆಯನ್ನಲ್ಲ, ತಾವು ನಡೆಯುವಂಥ ದಾರಿಯನ್ನ, ಪಥವನ್ನ ಬದಲಾವಣೆಯನ್ನ ಮಾಡಿಕೊಂಡ್ರು. ನಾವು ದೃಶ್ಯವನ್ನ ಬದಲಿ ಮಾಡುವುದಲ್ಲ, ನಾವು ನೋಡುವಂಥ ದೃಷ್ಟಿಯನ್ನ ಬದಲಾವಣೆ ಮಾಡಿಕೊಂಡಾಗ ದೃಶ್ಯ ತಾನೇ ಬದಲಾವಣೆ ಆಗ್ತದೆ.